ಈಗ ನಾವು ಬಿಗ್ ಬಾಸ್ಗೆ ಹೋಗ್ತೀರಾ, ನಾವು ಬಿಗ್ ಬಾಸ್ಗೆ ಹೋಗ್ಬೋದು, ಹೋಗೋದೇನು ದೊಡ್ಡದಲ್ಲ. ಹೆಸರು ಉಳಿಸ್ಕೊಳಕ್ಕೆ 32 ವರ್ಷದ ಪ್ರತಿಫಲ ಇದೆ. ನಮ್ಮ ಸಿನಿಮಾದ ಬಾಂಧವ ಹೋಗಲ್ಲ ಸರ್, ಯಾವುದನ್ನು ಹಳೇದನ್ನ ಮೆಲ್ಕಾಕಿದ್ರೆ ತಾನೇ ಬದುಕಕ್ಕೆ ಸಾಧ್ಯ. ಆ ಸರಸ್ವತಿ ಕೈಯಲ್ಲೂ ಕೆಲಸ ಕೊಟ್ಟು ಬಾಯಲ್ಲೂ ಮಾತಾಡಕ್ಕೆ ಬಿಟ್ಬಿಟ್ಟಿದ್ದಾರೆ. ಆಗ ರಾಹುಲ್ನು ಕೆಡ್ಸಕ್ಕೆ ಹೋಗ್ಬಿಡ್ರಪ್ಪ, ಇನ್ನು ಚಿಕ್ಕ ಹುಡುಗ. ಅಪ್ಪು ಸರ್ ಜೊತೆಗೆ ನಿಮ್ಮ ಸಣ್ಣ ಮಾತುಕತೆಯ ಒಂದು ಆಡಿಯೋ. ಹೌದು, ಅವ್ರು ಒಂದು ಏಕವಚನ ಇದೆಯಾ, ಎಲ್ಲನ ಒಂದು ಮಾತು ಇದೆಯಾ, ಎತ್ತಿನಲ್ಲಿ ನಿಲ್ಲುತ್ತೆ. ಏಕವಚನದಲ್ಲಿ ಮಾತಾಡಿ ಏನು ನಿಲ್ಲುತ್ತೆ? ಈಗ ನಾನು ಬೆಳೆದ್ಬಿಟ್ಟು ಏನು ಬೆಳೆದೆ? ಏನಿಲ್ಲ. ಪ್ರತಿಯೊಬ್ಬರ ಜೊತೆ ಸ್ಪಂದಿಸ್ಬೇಕು ಸರ್, ಸ್ಪಂದಿಸಿದ್ರೇನೆ ಗೌರವ. ದೊಡ್ಡ ಮನೆ ಸ್ಕೂಲು, ಆ ಸ್ಕೂಲಲ್ಲಿ ಓದಿದ ಮಕ್ಳು ಹೆಂಗಿರ್ತಾರೆ? ನನ್ಗೇನಿದೆ, ನನ್ನ ಸಂಸ್ಥೆ, ನಾನು ಹೋಟ್ಲು, ನನ್ನ ಉದ್ಯೋಗ, ಇದಕ್ಕೆ ಸಂಬಂಧಪಟ್ಟಿದ್ದೇನೇ ಇದೆಯಾ? ಯಾರೋ ಒಂದು ಕೇಳ್ತಾರ, ಅದ್ರ ಬಗ್ಗೆ ಮಾತಾಡೋಣ. ಈಗ ನಾವು ಬಿಗ್ ಬಾಸ್ಗೆ ಹೋಗ್ತೀರಾ, ನಾವು ಬಿಗ್ ಬಾಸ್ಗೆ ಹೋಗ್ಬೋದು, ಹೋಗೋದೇನು ದೊಡ್ಡದಲ್ಲ. ಆದರೆ ನನ್ನ ಸಂಸ್ಥೆ ಹಾಳಾಗೋಗುತ್ತೆ. ನಿಜ ನಿಜ. ನಾನು 60 ದಿನ ಹೋಟ್ಲು ಬಿಟ್ಟು ಹೋದ ಅಂದರೆ, ನಾನು ಡಾಕ್ಟ್ರ್ ಹತ್ರ ರಿಕ್ವೆಸ್ಟ್ ಮಾಡಿದ್ದು ಇಷ್ಟೇ, ಡಾಕ್ಟ್ರೇ ನನಗೆ ಮಸಾಲೆ ಆಗಬೇಕು, ಹೆಸರುಗಳು ಬಂದಿದೆ, ಉಳಿಸ್ಕೋಬೇಕು ಡಾಕ್ಟ್ರೆ. ಈ ಟೈಮಲ್ಲಿ ಏನನ್ನ ಆದರೆ ನನಗೆ ಒಂದು ಕೈಯಲ್ಲಿ ಕಾಲು ಕಟ್ಟಾಗಿ ಕೊಟ್ಬಿಡಿ, ನಾನು ಹಿಂಗೆ ನಡ್ಕೊಂಡು ಪಡ್ಕೊಂಡು ಅಡುಗೆ ಮಾಡಕ್ಕೆ ಬಿಡ್ತೀನಿ. ಆಮೇಲೆ ಹೆಸರು ಕೇಳಿಸ್ಕೊಬಿಟ್ರೆ ತುಂಬ ಈಸಿ, ಒಂದೇ ನಿಮಿಷ. ಹೆಸರು ಉಳಿಸ್ಕೊಳಕ್ಕೆ 32 ವರ್ಷದ ಪ್ರತಿಫಲ ಇದು. ಅದರಿಂದ ಭಯ ಆಗುತ್ತೆ. ಭಯ ಅನ್ನೋದಕ್ಕಿಂತ ನಮ್ಮನ್ನು ಕೇಳ್ಕೊಂಬರೋ ಜನ, ನಮ್ಮನ್ನು ಮಾತಾಡ್ಸೋ ಜನ, ಆ ಭಾವನೆಗಳಿದೆಯಲ್ಲ, ಅದು ನಾ ಹೇಳೋಕ್ಕೆ ಅಸಾಧ್ಯ. ಅಲ್ಲ, ಪುನೀತ್ ರಾಜ್ಕುಮಾರ್ ಅವರ ಪವರ್ ನಿಮ್ಮಲ್ಲಿ ಹೋಗ್ತಾ ಇರುತ್ತೆ. ಇದೆ, ಆ ಎನರ್ಜಿ ಇದೆ, ಇಲ್ಲ ಅಂತ ಹೇಳಲ್ಲ. ಆ ಮನೇಲಿ ಕಲ್ಸಿದ್ದಾರೆ ಹೆಂಗ್ ಬದುಕಬೇಕು, ಯಾವ ದಾರಿಲಿ ಹೋಗ್ಬೇಕು, ಹಿಂಗ್ ಹೋದ್ರೆ ಚೆನ್ನಾಗಿರ್ತೀವಿ ಅನ್ನೋದು ಮನೇಲಿ ನಮ್ಗೊಂದು ಫ್ರೇಮ್ ವರ್ಕ್ ಮಾಡಿದ್ದಾರೆ. ನಾವು ಬೇಸಿಕ್ ಬಿಟ್ಟು ಆ ಫ್ರೇಮ್ ಬಿಟ್ಟು ದಾಟಲ್ಲ. ಅದನ್ನ ದಾಟಿದ್ರೆ ನಮಗೆ ಮರ್ಯಾದೆ ಇರಲ್ಲ. ಅಲ್ಲ, ಎಷ್ಟೋ ನನಗೆ ಅನ್ಸುತ್ತೆ, ಸಿನಿಮಾದವರು ಸಿನಿಮಾನ ಪ್ರೀತಿಸುವಂತವ್ರು ಸಿನಿಮಾನ ಬಿಟ್ಟರು ಸಿನಿಮಾ ಅವ್ರನ್ನ ಬಿಡಲ್ಲ ಅಂತ ನಿಮಗೆ ವಿಷಯಕ್ಕೆ ಪ್ರೂವ್ ಆಗ್ತಾ ಇದೆ. ಅವಾಗ ಆಗ್ತಾ ಇದೆ ಇತ್ತೀಚೆಗಂತೂ ತುಂಬಾ ಆಗ್ತಾ ಇದೆ. ನಮ್ಮ ಸಿನಿಮಾದ ಬಾಂಧವ ಹೋಗಲ್ಲ ಸರ್, ಯಾವುದನ್ನು ಹಳೇದನ್ನ ಮೆಲ್ಕಾಕಿದ್ರೆ ತಾನೇ ಬದುಕಕ್ಕೆ ಸಾಧ್ಯ. ಈಗ ಇದನ್ನೇನಾಗೋಗ್ಬಿಟ್ಟಿದೆ, ಈಗ ಮೆಲ್ಕಾಕಕ್ಕಿಂತ ಇದು ನಮ್ಮನ್ನು ಹುಡ್ಕೊಂಡ್ ಬರ್ತಾ ಇದೆ. ಒಂದು 8-10 ಪಿಕ್ಚರ್ ಪ್ರೋಮೋ ಮಾಡಿದೆ ಅಲ್ವಾ? ನಾನು ಯಾರೋ ಒಂದು ಕೈ ಕಟ್ಕೊಂಡು ನಿಂತಿರೋ ಸ್ಟೇಜ್ ಮುಂದೆ ಯಾರೋ ಮಾತಾಡೋದನ್ನು ಕೇಳಿಸ್ಕೊಳ್ಳೋಂಥ ವ್ಯಕ್ತಿ ನಾನು. ನಮ್ಮನ್ನು ಕರ್ಕೊಂಡು ಸ್ಟೇಜಲ್ಲಿ ಪ್ರೋಮೋ ಮಾಡಿಸೋದು, ನಮ್ಮ ಹೋಟೆಲ್ ಪ್ರೋಮೋ ಮಾಡಿದ್ದಾರೆ. ಅದು ನಮ್ಮ ಮನೆ ಹೆಡ್ ಆಫೀಸಿಂದ ನಾವು ಮಾಡಿದ ಕೂಲಿ ಕೆಲಸದಿಂದ ಆ ಮನೆಯಲ್ಲಿ ನನ್ನನ್ನು ಕರೆದು 2 ಪಿಕ್ಚರ್ ಪ್ರೋಮೋ ಮಾಡಿಬಿಟ್ಟೆ. ಇನ್ನು ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ದೊಡ್ಡ ಸೌಭಾಗ್ಯ ಅದು ದೊಡ್ಡ ಸೌಭಾಗ್ಯ. ಅದಕ್ಕೆ ಇನ್ನೇನು ಇನ್ಯಾವ ಅರ್ಥದಲ್ಲಿ ಮಾತಾಡಬೇಕು ಅನ್ನೋ ಗೊತ್ತಿಲ್ಲ. ಆ ತಂದೆ ತಾಯಿ ಆಶೀರ್ವಾದ, ನಿಜ ನಿಜ ನಿಜ, ಅಪ್ಪಾಜಿ ಆಶೀರ್ವಾದ, ನಮ್ಮ ಬಾಸ ಆಶೀರ್ವಾದ ಕರೆದಿದ್ದಾರೆ. ನಾನು ಅದನ್ನು ಉಳಿಸ್ಕೊಂತೀನಿ. ಅಲ್ಲ, ಮೇಲಾಗಿ ನಾವು ಯಾವುದೇ ಮಾಧ್ಯಮದಲ್ಲಿ ನಿಮ್ಮ ಇಂಟರ್ವ್ಯೂ ನೋಡಿದ್ರು ನಿಮ್ಮ ಮಾತಲ್ಲಿ ಏರಿಳಿತ ಆಗಿರೋದಿಲ್ಲ. ಎಲ್ರಿಗೂ ಸರಿಯಾದಂತಹ ರೆಸ್ಪೆಕ್ಟ್ ಕೊಡುವಂತ ಈ ಗುಣ ಹೇಗೆ ಬಂತು ಅಂತ ಚಂದ್ರಿಗೆ? ಸೇಮ್ ಎಲ್ರಿಗೂ ಸೇಮ್ ಮಾತಾಡ್ತೀವಿ, ಯಾರಿಗೂ ನೀವು ಹಿಂದೆ ಮುಂದೆ ಮಾಡಲ್ಲ, ಹೆಚ್ಚು ಕಮ್ಮಿ ಮಾಡಲ್ಲ ಯಾರಿಗೂ. ಇದು ನಮ್ಮ ಬಾಡಿ ಲ್ಯಾಂಗ್ವೇಜೇ ಅದೇ ಅಲ್ವಾ ಸರ್? ನೀವಾಗ ಏನು ಕೇಳ್ತೀರ ಅದಕ್ಕೆ ಆನ್ಸರ್ ಕೊಡ್ತೀವಿ. ಇಲ್ಲ ನೀವೇನೋ ಕೇಳ್ಬಿಡಿ ಸರ್ ಅಂತೀನಿ, ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ. ಇಲ್ಲೇನು ಬರ್ದಿದ್ದಿಲ್ಲ, ಯಾವುದೋ ರೈಟಿಂಗ್ ಇಲ್ಲ, ಏನಿಲ್ಲ. ಅಲ್ಲಲ್ಲಿಗೆ ಅವ್ರು ಏನೇನು ಕೇಳಿರ್ತಾರೆ ಅದಕ್ಕೆ ಪರಿಪೂರ್ಣತೆಯಿಂದ ಕೊಡೋಕ್ಕೆ ನಮ್ಮ ದೇವ್ರ ಶಕ್ತಿ ಕೊಟ್ಟಿದ್ದಾನೆ. ಆ ಸರಸ್ವತಿ ಕೈಯಲ್ಲೂ ಕೆಲಸ ಕೊಟ್ಟು ಬಾಯಲ್ಲೂ ಮಾತಾಡೋಕ್ಕೆ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಕಲ್ತಿದ್ದೀವಿ, ಬಿಡ್ತಾ ಇದ್ದೀವಿ. ಅದನ್ನು ದುರಾಂಕಾರದಲ್ಲಿ ಯಾವತ್ತೂ ಮಾತಾಡಿಲ್ಲ. ನಾವು ಪ್ರೀತಿಯಿಂದ ಮಾತಾಡ್ತಿದ್ದೀವಿ. ಏನು ಖುಷಿ ಕೇಳಿದ್ರು ಹೇಳ್ತೀವಿ, ಇರೋದನ್ನು ಓಪನ್ ಆಗಿ ಹೇಳ್ತೀವಿ. ಅಪ್ಪ ನಮ್ಗೆ ತೊಂದರೆ ಕೊಡ್ತಾ ಇದ್ದೀರಪ್ಪ, ದಯವಿಟ್ಟು ಫೋಟೋ ತಪ್ಪ ಇದೊಂದಾಗಲಿ, ಆಗ ರಾಹುಲ್ನು ಕೆಡ್ಸಕ್ಕೆ ಹೋಗ್ಬಿಡ್ರಪ್ಪ, ಇನ್ನು ಚಿಕ್ಕ ಹುಡುಗ. ಕಾರಣ ಇಷ್ಟೇ, ಒಬ್ಬ ಬೆಳೆಯೋಣ ಪ್ರೋತ್ಸಾಹ ಕೊಡಬೇಕು. ನಿಜ ನಿಜ ನಿಜ. ಅವನು ಇನ್ನೆಲ್ಲೋ ಕರ್ಕೊಂಡು ಹೋದಾಗ ಅವನ ತಲೆ ಎಲ್ಲೋ ನಿಲ್ಬೋದು. ಇವಾಗ ನಾನು ಇದೆಲ್ಲ ನೋಡಿದ್ದೀನಿ, ದೊಡ್ಡವ್ರು ನೋಡಿದ್ದೀನಿ ನಾನು. ಆ ಮನೆಗಳು ಅವ್ರ ಜೊತೆಲಿ ಇದ್ದೀವಿ. ಆ 2 ದೇವ್ರುಗಳ ಮಧ್ಯದಲ್ಲಿ ಇರುವಾಗ ಅದರದ್ದು ಒಂದು ಕಾಳನ ನಮ್ಗೆ ಆ ಬುದ್ಧಿ ಬಂದಿರ್ಬೇಕಲ್ಲ, ಆ ಒಂದು ಹನಿ. ಇಲ್ಲ, ನನಗೆ ಈ ಮಾತು ಕನೆಕ್ಟ್ ಆಯ್ತು. 2 ದೇವರುಗಳ ಜೊತೆ 2 ದೇವರುಗಳ ಮಧ್ಯದಲ್ಲಿ ಇದ್ದಾಗ ಆ ಹನಿ ನಮಗೆ ಬಿದ್ದಿದೆ, ಅಲ್ಲಿ ಕಲಿಸಿದೆ. ಆ ದಾರಿನ ನಾವು ನೋಡ್ಕೊಳ್ಳ, ಇನ್ನೇನು ತೊಗೊಂಡೋಗಲ್ಲ, ಇನ್ನೇನು ತಗೊಂಬಂದಿಲ್ಲ. ಕಲ್ತಿದ್ದೀವಿ, ದೇವ್ರು ಕಲಿಸಿದ್ದಾನೆ. ನಮ್ಮನ್ನೇನು ಮಾತಾಡ್ಬೇಕು ಆ ಕ್ಷಣದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಯಾವುದು ಪ್ರಿಪ್ರೇಷನ್ ಇಲ್ಲ, ಪ್ರಿಪ್ರೇಷನ್ನೇ ಬೇಕಾಗಿಲ್ವಲ್ಲ. ಏನು ಬೇಕಾಗಿದೆ? ನ್ಯಾಚುರಲ್ ಆಗಿದ್ದೀವಿ. ಅದನ್ನು ಜನಕ್ಕೆ ಇಷ್ಟ ಆಗಿರೋದು. ನಾನು ಏನು ಮಾತಾಡಿದ್ದೀನಿ ಆ ನ್ಯಾಚುರಲ್ ಆಗಿ ಅಡುಗೆ ಮಾಡುವಾಗ ಹೇಳೋವಾಗ ಥ್ರೋಟ್ ವರ್ಲ್ಡಿಂದ ಫೋನ್ ಮಾಡಿ, ಸರ್ ನೀವು ಹೇಳ್ಕೊಡೋ ವಿಧಾನ ಇದೆಯಲ್ಲ, ಮಾಡಕ್ಕೆ ಬರ್ದಿದ್ದನ್ನು ಮಾಡಿಬಿಡ್ತಾನೆ ಸರ್, ತುಂಬ ಈಸಿನೂ ಇದೆ. ಆ ಮಾತಿದೆಯಲ್ಲ, ನಾವು ಅದನ್ನು ಸುಮಾರು ಜನ ನಮಗೆ ವಿಡಿಯೋ ಶೂಟ್ ಮಾಡಿ ಕಳಿಸಿದ್ದಾರೆ. ನಾನು ಮಾತಾಡೋದನ್ನು ಅವ್ರು ಮಾತಾಡ್ಕೊಂಡು ಅಡುಗೆ ಮಾಡಿದ್ದಾರೆ, ಅವರು ಅದೇ ಥರ ಡ್ಯಾನ್ಸ್ ಆಡಿದ್ದಾರೆ. ಇನ್ನು ಇದಕ್ಕಿಂತ ಬೇಕಾ? ಮೇಲಾಗಿ ಅಪ್ಪು ಸರ್ ಜೊತೆಗೆ ನಿಮ್ಮ ಸಣ್ಣ ಮಾತುಕತೆಯ ಒಂದು ಆಡಿಯೋ. ಹೌದು, 2 ತರ ಖುಷಿ. ಒಂದು, ಗುರು ಅಪ್ಪು ಸರ್ ಎಷ್ಟು ಪ್ರೀತಿಸ್ತಾರೆ ಚಂದ್ರು ಅವ್ರನ್ನ. ಒಂದು ಅದು ಮಾತು ಗೊತ್ತಿರೋದು, ಅದೇನೇನು ರೆಕಾರ್ಡ್ ಅಲ್ವಾ, ಏನಿಲ್ಲ. ಅವ್ರು ಒಂದು ಏಕವಚನ ಇದೆಯಾ, ಎಲ್ಲನ ಒಂದು ಮಾತು ಇದೆಯಾ, ಸಾಕಲ್ಲ.
ಅದನ್ನ ಉಳಿಸ್ಕೊಳ್ಳಿ ಸರ್. ನಿಜ ನಿಜ ನಿಜ. ತೋರಿಸಿದ್ದಾರೆ ನಮ್ಗೆ, ಅದೇ ಥರ ನಾವು ಬದುಕಬೇಕಲ್ವಾ. ಅವ್ರೊಂದು ನಾವು ಏಕವಚನದಲ್ಲಿ ಮಾತಾಡ್ಬೋದಲ್ಲ, ಇಲ್ಲ. ಎತ್ತಿನಲ್ಲಿ ನಿಲ್ಲುತ್ತೆ ಏಕವಚನದಲ್ಲಿ ಮಾತಾಡಿ ಏನು ನಿಲ್ಲುತ್ತೆ? ಈಗ ನಾನು ಬೆಳೆದ್ಬಿಟ್ಟು ಏನು ಬೆಳೆದೆ? ಏನಿಲ್ಲ. ದೇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾನೆ ಈ ವಿತಿನ ಮಿನಿಟಲ್ಲಿ ಕೆಳಗಡೆ ಬೆಳೆಸ್ತಾನೆ. ಅಲ್ಲ ಈಗ ಜಸ್ಟ್ ನೋಡಿದೆ ನಿಮ್ಗೆ ಯಾವ್ದೋ ಅನ್ನೋನ್ ನಂಬರ್ ಫೋನ್ ಬಂತು, ಹಾಂ ಸರ್ ಹೇಗಿದ್ದೀರಿ ಸರ್ ಹೇಳಿ ಸರ್ ಅಂದ್ರೆ ಯಾರಂತ ಗೊತ್ತಿಲ್ಲ. General ಆಗಿ. ಸರ್ ನಮ್ಗೆ ಅನ್ನ ಕೊಡ್ತಾರೆ ಅವರು. ಹಾ, ನನಗೆ ಬರೋ ಕರೆಗಳೆಲ್ಲ ಹಾ. ನನಗೆ ಬೇಕಾದವರೇ ಮಾಡ್ತಾರೆ, ಹಾ. ನನ್ನ ಅಭಿಮಾನಿಗಳು ಮಾಡ್ತಾರೆ, ನನ್ನ ಪ್ರೀತಿಸೋರು ಮಾಡ್ತಾರೆ. ಹಂಗನ್ಬಿಟ್ಟು ನಾನು ಇವಾಗ ಮನೆಯವ್ರ ಕೈ ಕೊಟ್ಬಿಟ್ರೆ ಅವ್ರು ಮಾತಾಡೋಲ್ಲ, ಅವ್ರು ಬ್ಯುಸಿ ಇರ್ತಾರೆ ಪಾಪ, ಅವ್ರಿಗೆ ಅದು ಗೊತ್ತು. ಪ್ರತಿಯೊಬ್ಬರ ಜೊತೆ ಸ್ಪಂದಿಸ್ಬೇಕು ಸರ್, ಸ್ಪಂದಿಸಿದ್ರೇ ಗೌರವ. ನಾನು ಇವತ್ತಿಷ್ಟು ಕಾಲಿಂಗ್ ಆಗಿದೆ, ಆದರೂ ನನ್ನ ಮನೇಲಿರೋದು ಹೇಳಿದ್ದೀನಲ್ಲ, ತುಂಬ ಕೇಳ್ತಾರ ಕಳ್ಸಮ್ಮ ಕಳಸಮ್ಮ. ಹೌದು. ಅವ್ರೇನು ಬಂದು ಪ್ರೀತಿಯಿಂದ ಮಾತಾಡಬೇಕು ಅಂತ ಆಸೆ ಇರುತ್ತೆ. ಎಲ್ಲೆಲ್ಲಿಂದನೋ ಬಂದಿರ್ತಾರೆ, ಹ್ಮ್ ಹ್ಮ್ ಹ್ಮ್. ಅವ್ರು ಮಾತಾಡಿಸ್ಬಿಟ್ಟು ಪ್ರೀತಿಯಾಗಿ ಕಳಿಸ್ಬಿಟ್ರೆ ಅವ್ರು ಹೇಳ್ತಾರೋ ಬಿಡ್ತಾರೋ ಅವ್ರ ಆಶೀರ್ವಾದ ಸಿಗುತ್ತಾ? ನಿಜ 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 ನಿಜ. ಅವ್ರು ನೋಡ ಇಷ್ಟೆಲ್ಲ ಮಾತಾಡಿದ್ರು, ಅವ್ರ ಕಾಲು ಗಾಯ ಆಗಿದ್ರು, ಹ್ಮ್. ನಮ್ಗೆ ಅವರು ಆ ಥರ ಅಂದ್ಕೊಂಡೆ ನಮ್ಗೊಂದು ಫೋಟೋ ಕೊಟ್ಟರು, ನಮ್ಮ ಹತ್ರ ಚೆನ್ನಾಗಿ ಮಾತಾಡಿದ್ರು. ಅದು ತುಂಬ ಜನ ತುಂಬ ಬಾಯಿಂದ ಬಂದಿದೆ. Yes. ಯಾರೋ ಒಬ್ರು ಅಂತಾರೆ ನಾಟಕ ಆಡ್ತಾರೆ ಅಂತ. ನಂಗೆ ಯಾವ ನಾಟಕ ಸರ್ ಇದೆಲ್ಲ? ಹೌದು ಹೌದು. ಯಾವ ನಾಟಕ ಅಲ್ಲ ಇದು, ಇದು ಯಾವುದು ಸ್ಕ್ರಿಪ್ಟ್ ಅಲ್ಲ. ಸ್ಕ್ರಿಪ್ಟೆಡ್ ಅಲ್ಲ. ಹೌದು ಹೌದು. ನಮ್ಗೆ ಬಂದ್ರೆ ಅಲ್ಲಿ ಕೇಳಿದ್ರೆ ಅಲ್ಲಿ ಹೇಳ್ತೀವಪ್ಪ. ಅಲ್ಲ ನಮ್ಮ ಕನ್ನಡ ಪಿಕ್ಚರ್ ಮುಖ್ಯಸ್ಥರು ಪ್ರವೀಣ್ ಏಕಾಂತ್ ಅವ್ರೆ ಒಂದ್ ಮಾತು ಹೇಳ್ತಾರೆ, ದೊಡ್ಡ ಮನೆ ಅಂದ್ರೆ ಹಾ. ಕೇರ್ ಆಫ್ ಸಿಂಪ್ಲಿಸಿಟಿ ಅಂತೆ. ಅಷ್ಟೇ, ಅದೇ ನಾವು ಕಲ್ತ್ಕೊಂಬಂದಿವಿ. ಹಾ ಆ ಸಿಂಪ್ಲಿಸಿಟಿನೇ ನಾವು ಇವತ್ತು ಪ್ರಪಂಚಕ್ಕೆ ತೋರಿಸ್ತಾ ಇದ್ದೀವಿ. ಹಾ 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 ಅಲ್ಲಿ ಕಲ್ತಿದ್ದಾರೆ. ಹಾ. ಅದು ಯಾವ ಸ್ಕೂಲು? ದೊಡ್ಡ ಮನೆ ಸ್ಕೂಲು. ದೊಡ್ಡ ಮನೆ ಸ್ಕೂಲ್. ಆ ಸ್ಕೂಲಲ್ಲಿ ಓದಿದ ಮಕ್ಳು ಹೆಂಗಿರ್ತಾರೆ, ಆ ಮಕ್ಕಳು ಭಾವನೆಯಲ್ಲಿ ಬೆಳೀತಾ ಇರೋರು ನಾವು. ಎಸ್ ಎಸ್. ಆಲದ ಮರ ಅದು.